ಫೋನ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಅವ್ರ ಹತ್ರ ಮಾತಾಡಿದೆ. ಆ ಹುಡುಗಿ ಬಗ್ಗೆ ಕೇಳಿದೆ. ಅವ್ರ ಹತ್ರ ಮಾತಾಡೋದಕ್ಕೆ ನನಗೆ ಒಂದು ವಿಚಾರ ಅಂತೂ ಕ್ಲಿಯರ್ ಆಗೋತಾಯ್ತು. ಆ ಹುಡುಗಿ ಪ್ರೀತಮ್ ಅವ್ರ ಫ್ರೆಂಡ್ಸ್ ಗ್ರೂಪ್ಗೆ ಸೇರಿದವಳಲ್ಲ ಅಂತ. ಮತ್ತೆ ಆ ಹುಡುಗಿ ಯಾರು? ಅದೇ ಗೊತ್ತಾಗ್ತಿಲ್ಲ ಅತ್ತೆ. ನಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಪ್ರೀತಮ್ ಅವ್ರನ್ನ ಯಾರು ಇಷ್ಟನೇ ಪಟ್ಟಿಲ್ಲ, ಪ್ರೀತಿನೂ ಮಾಡಿಲ್ಲ ಅಂತ ಅವ್ರು ಹೇಳಿದ್ರು. ಅದಕ್ಕೆ ನಾನು ಅವ್ರನ್ನ ಕೇಳಿದೆ, ನಿಜ ಹೇಳಿ ನಿಮ್ಗೇನಾದ್ರೂ ಗೊತ್ತಿದ್ರೆ ಅಂತ. ಆದರೆ ಅವ್ರು ನನಗೇನು ಗೊತ್ತಿಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇದನ್ನ ತಿಳ್ಕೊಂಡು ನಾನು ನಿಮ್ಗೆ ಹೇಳ್ತೀನಿ ಅಂತಾನೂ ಹೇಳಿದ್ದಾರೆ. ಇಲ್ಲ ಗೌತಮಿ, ಆ ಹುಡುಗಿ ಯಾರು ಅಂತ ಅವನ ಫ್ರೆಂಡ್ಸ್ಗೆ ಖಂಡಿತ ಗೊತ್ತಿರುತ್ತೆ. ಅವರು ಬಾಯಿ ಬಿಡ್ತಿಲ್ಲ ಅಷ್ಟೇ, ಮುಚ್ಚಿಡ್ತಿದ್ದಾರೆ. ಯಾಕೋ ನನಗೂ ಹಾಗೆ ಅನ್ನಿಸ್ತಿದೆ ಅತ್ತೆ. ಪ್ರೀತಮ್ ಅವರು ಅವ್ರ ಫ್ರೆಂಡ್ಸ್ ಜೊತೆ ತುಂಬಾನೇ ಸ್ಟ್ರಾಂಗ್ ಬಾಂಡಿಂಗ್ನ ಬೆಳೆಸ್ಕೊಂಡಿದ್ದಾರೆ. ಅಫ್ಕೋರ್ಸ್ ಪ್ರೀತಮ್ ಅವ್ರನ್ನ ಯಾವುದೇ ಕಾರಣಕ್ಕೂ ಅವ್ರ ಫ್ರೆಂಡ್ಸ್ ಅಂತೂ ಬಿಟ್ಕೊಡೋದು. ಬಟ್ ಆ ಹುಡುಗರ ಬಾಯಿನ ಹೇಗೆ ಬಿಡಿಸ್ಬೇಕು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಇದನ್ನ ನಾನು ಕಂಡುಹಿಡಿತೀನಿ ಅತ್ತೆ. ಸರಿಯಾದ್ರೆ ನಮ್ಮ ಹತ್ರ ತುಂಬ ಟೈಮ್ ಇಲ್ಲ. ಆದಷ್ಟು ಬೇಗ ಆ ಹುಡುಗಿ ಯಾರು ಅನ್ನೋದನ್ನ ನಾವು ಕಂಡು ಹಿಡಿಬೇಕು. ಯಾವುದೇ ಕಾರಣಕ್ಕೂ ಈ ಮದುವೆ ನಿಲ್ಲಬಾರ್ದು. ಒಂದು ವೇಳೆ ಮದುವೆಯಲ್ಲಿ ಏನಾದರೂ ಎಡವಟ್ಟಾದ್ರೆ ದೊಡ್ಡ ಆಪತ್ತೆ ಎದುರಾಗುತ್ತೆ. ಅದನ್ನೆಲ್ಲ ಫೇಸ್ ಮಾಡೋದಕ್ಕೆ ನಾನು ರೆಡಿ ಇಲ್ಲ. ಅಲ್ಲ ಅತ್ತೆ, ಅಪಾಯ ಆಗುತ್ತೆ ಅಂತ ಮಾತ್ರ ಹೇಳ್ತಿದ್ದೀರಾ. ಆದ್ರೆ ಮದ್ವೆ ಆಗಿಲ್ಲ ಅಂದ್ರೆ ಏನ್ ಅಪಾಯ ಆಗುತ್ತೆ ಅಂತಾನೆ ನೀವು ಹೇಳ್ತಾ ಇಲ್ಲ. ನನ್ನ ಮಕ್ಳು ತೊಂದರೆ ಆಗತ್ತಾ? ನಾನ್ ಹೇಳೋ ಹಾಗೆ ಮಾಡಿದ್ರೆ ನಿನಗೆ ಎಂಥ ಆಪತ್ತಿ ಬಂದ್ರು ನಿನ್ ಮನೆಗೆ ಬರೋ ಸೊಸೆ ಅದನ್ನೆಲ್ಲ ತಡಿತಾಳೆ. ಸಾಯೋದು ಯಾವಾಗ ಅಂತ ಗೊತ್ತಾದ್ರೆ ಬದುಕೋ ಪ್ರತಿ ಕ್ಷಣ ನರಕ ಆಗತ್ತೆ. ಇದು ಹಾಗೇನೆ. ಒಂದ್ ವೇಳೆ ಆಪತ್ತು ಏನು ಅಂತ ಗೊತ್ತಾದ್ರೆ ಒಂದು ಸಣ್ಣ ಇನ್ಸಿಡೆಂಟ್ ಆದ್ರೂ ಕೂಡ ಅದು ಅದರಿಂದಾನೇ ಆಯ್ತು ಅಂತ ನಾವು ಯೋಚನೆ ಮಾಡೋದಕ್ಕೆ ಶುರು ಮಾಡ್ತೀವಿ. ಹಾಗಾಗೋದು ನನಗಿಷ್ಟ ಇಲ್ಲ. ಒಂದ್ ವೇಳೆ ಈ ಆಪತ್ತು ಏನು ಅಂತ ಎಲ್ರಿಗೂ ಗೊತ್ತಾದ್ರೆ ಎಲ್ರೂ ಆತಂಕದಲ್ಲೇ ಬದುಕಬೇಕಾಗತ್ತೆ. ಇಲ್ಲ, ಹಾಗಾಗೋದು ಬೇಡ. ನಾನೇನೇ ಮಾಡಿದ್ರು ಅದು ಈ ಮನೆಗೋಸ್ಕರ, ಈ ಮನೇಲಿರೋರೆಲ್ಲರೂ ಚೆನ್ನಾಗಿರ್ಬೇಕು ಅನ್ನೋದಕ್ಕೋಸ್ಕರ. ಅದನ್ನ ನಾನು ನೋಡ್ಕೋತೀನಿ. ಅದ್ರ ಬಗ್ಗೆ ನೀನು ತಲೆ ಕೆಡಿಸ್ಕೋಬೇಡ. ಆದ್ರೆ ಆದಷ್ಟು ಬೇಗ ಈ ಹುಡುಗಿ ಯಾರು ಅನ್ನೋದು ಮಾತ್ರ ನೀನು ಕಂಡು ಹಿಡಿಬೇಕು. ಹಾ ಅತ್ತೆ, ನನಗೆ 2 ದಿನ ಟೈಮ್ ಕೊಡಿ. ಹೇಗಾದ್ರೂ ಮಾಡಿ ಆ ಹುಡುಗಿ ಯಾರು ಅಂತ ನಾನು ಕಂಡು ಹಿಡಿತೀನಿ. ಪ್ಲೀಸ್, ಯು ಡೋಂಟ್ ವರಿ. ಇವಳಿಗೆ ಹೇಳೋದೋ ಬೇಡವಾ? ರಮಾದೇವಿ ಏನಾದರೂ ಹೇಳಿರ್ಬೋದಾ? ಏನಿಲ್ಲ, ಅದು ನನಗೆ ಸ್ವಲ್ಪ ನರ್ವ್ಸ್ ವೀಕ್ ಆಗಿತ್ತು. ಅದಕ್ಕೆ ಬ್ಲಡ್ ಫ್ಲೋ ಆಗ್ತಾ ಇರಲಿಲ್ಲ ಸರಿಯಾಗಿ. ಕೈಕಾಲೆಲ್ಲ ತುಂಬ ವೀಕ್ ಆಗಿಬಿಟ್ಟಿತ್ತು. ಈಗೆಲ್ಲ ಸರಿ ಹೋಗಿದೆ. ಹೌದು, ಮನೇಲೆಲ್ಲರೂ ಚೆನ್ನಾಗಿದ್ದಾರಾ? ಹಾ, ನಾವೆಲ್ಲ ಚೆನ್ನಾಗಿದ್ದೀವಿ. ಅಂದ್ಹಾಗೆ ಅಕ್ಕನ ಜೊತೆ ಏನೋ ಮಾತಾಡ್ಬೇಕು ಅಂದ್ರೆ ಅದು ನನ್ನ ಹತ್ರನೇ ಹೇಳಿ. ನಾನು ಅಕ್ಕಂಗೆ ಹೇಳ್ತೀನಿ, ಪರವಾಗಿಲ್ಲ. ಇಲ್ಲ, ಆ ಥರ ಏನು ಇಂಪಾರ್ಟೆಂಟ್ ವಿಷಯ ಏನಲ್ಲ. ಸುಮ್ಮನೆ ಹೀಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಹೌದು, ಗೌತಮಿ ಎಲ್ಲಿದ್ದಾಳೆ? ಗೌತಮಿ ಮೇಲ್ ರೂಮಲ್ಲಿ ಇದ್ದಾಳೆ. ಓಕೆ, ಒಂದೇ ಒಂದು ನಿಮಿಷನ ಬಂದೆ. ಆಯ್ತು. ಮಣಿಹಾರ ಹುಡುಕ್ಬೇಕಂತಿದ್ದವರು ಇದ್ದಕ್ಕಿದ್ದಂಗೆ ಮದುವೆ ಬಗ್ಗೆ ಯಾಕೆ ತಲೆ ಕೆಡಿಸ್ಕೊಂಡಿದ್ದಾರೆ? ಏನೋ ವಿಷಯ ಇದೆ. ರಮಾದೇವಿಗೆ ಏನಾದರೂ ಮಣಿಹಾರ ಸಿಕ್ಬಿಡ್ತಾ, ಅಥವಾ ಬೇರೆ ಕಾರಣ ಏನಾದರೂ ಇರ್ಬೋದಾ? ಒಟ್ಟಿನಲ್ಲಿ ಏನೋ ಇದೆ. ಅದು ಏನು ಅಂತ ನಾನು ಕಂಡು ಹಿಡಿಲೇಬೇಕು. ಕಂಡು ಹಿಡಿದೇ ಹಿಡಿತೀನಿ. ಮೇಡಮ್, ಕಾಫಿ. ಮೇಡಮ್, ನಿನ್ನೆ ಮೆಹಂದಿ ಶಾಸ್ತ್ರ ಆಯ್ತಲ್ಲ, ಮೆಹಂದಿ ಹೇಗೆ ಬಂದಿದೆ ಅಂತ ನೋಡ್ಬೋದಾ? ಏನ್ ನೋಡ್ತೀಯ ಬಿಡು ಗೌರಿ. ನೆನ್ನೆ ಬಾವ ಅವ್ರ ಹೆಸರು ಬರ್ದ್ರಲ್ಲ, ಅದ್ ಕಾಣಿಸ್ತಾನೆ ಇಲ್ಲ. ಅವ್ರ ಮೆಹಂದಿ ಹಾಕುದ್ರಲ್ಲ, ಅದಷ್ಟೇ ಕೆಂಪಾಗಿದೆ ಗೌರಿ. ನಾನು ನಿಮ್ಮೊಬ್ಬರನ್ನೇ ಪ್ರೀತಿಸ್ತಾ ಇದ್ದೀನಿ ಅಂತ ಗೊತ್ತಾಗಬೇಕು ಅಂದ್ರೆ ಹೋಗಿ ಅಂಕಿತಿನ ಕೈ ನೋಡಿ. ಹೌದಾ? ಯಾಕೆ ಮೇಡಮ್ ಕಲರ್ ಬಂದಿಲ್ಲ? ನನ್ಗೂ ಗೊತ್ತಿಲ್ಲ ಗೌರಿ.
ನಿಂಗೊಂದು ಕೇಳಲಾ? ಹಾ ಕೇಳಿ. ನೆನ್ನೆ ಅಜ್ಜಿ ಕೇಳಿದ್ರಲ್ಲ, ಬಾವ ಹಚ್ಚಿರೋ ಮೆಹಂದಿ ಎಷ್ಟು ಕೆಂಪಾಗುತ್ತೋ ಅಷ್ಟೇ ಬಾವ ನಿನ್ನನ್ನು ಪ್ರೀತಿಸ್ತಾರೆ ಅಂತ. ಅದು ನೀನು ನಂಬ್ತೀಯಾ? ಅಂತ ಮಾತ್ ಮೇಲೆ ನಿನಗೆ ನಂಬಿಕೆ ಇದೆಯಾ? ಅದೆಲ್ಲ ನಂಗೆ ಗೊತ್ತಿಲ್ಲ ಮೇಡಮ್. ಗೌರಿ, ಒಂದು ನಿಮಿಷ ನಿಂತ್ಕೋ, ನಿನ್ನ ಕೈ ತೋರಿಸು. ವಾವ್ ಗೌರಿ, ನಿನ್ ಗೋರಂಟಿ ಎಷ್ಟು ಕೆಂಪಾಗಿದೆ ಗೊತ್ತಾ? ನನ್ಗೆ ಹಚ್ಚಿರೋ ಗೋರಂಟಿನೇ ಕೆಂಪೇ ಆಗಿಲ್ಲ. ನೀನ್ ತುಂಬಾ ಲಕ್ಕಿ ಗೌರಿ, ನಾನೇ ಅನ್ಲಕ್ಕಿ. ಅಯ್ಯೋ ಹಾಗೆಲ್ಲ ಏನಿಲ್ಲ ಮೇಡಮ್. ದೊಡ್ಡವರು ಇದನ್ನೆಲ್ಲ ಸುಮ್ಮನೆ ಹೇಳಿರ್ತಾರೆ. ನೀವು ಇದಕ್ಕೆಲ್ಲ ಬೇಜಾರು ಮಾಡ್ಕೋಬೇಡಿ. ನನಗೆ ಬೇಜಾರಾಗ್ತಿರೋದು ಅದಕ್ಕಲ್ಲ ಗೌರಿ, ಬಾವ ಪ್ರೀತಿಯಿಂದ ಪ್ರೀತಮ್ ಅಂತ ಹೆಸರು ಬರೆದ್ರಲ್ಲ, ಅದು ಕಾಣಿಸ್ತಾನೆ ಇಲ್ಲ. ಬಾವ ನನ್ನನ್ನು ಇಷ್ಟಪಡಲ್ವೇನೋ ಅಂತ ಯೋಚನೆ ಆಗ್ತಿದೆ. ಆದ್ರೆ ಅಪ್ಪ ಏನಂದ್ರು ಗೊತ್ತಾ? ಪ್ರೀತಿಗೂ ಗೋರಂಟಿಗೂ ಸಂಬಂಧ ಇಲ್ಲ, ನೀನು ಅದ್ರ ಬಗ್ಗೆ ತಲೆ ಕೆಡ್ಸ್ಕೋಬೇಡ ಅಂದ್ರು. ಆದ್ರೆ ಅಜ್ಜಿ ಬೇರೆ ಹಾಗೆ ಹೇಳಿದ್ರಲ್ಲ, ಅದಕ್ಕೆ ಸ್ವಲ್ಪ ಬೇಜಾರು. ಗೌರಿ, ಏನು ಯೋಚನೆ ಮಾಡ್ತಿದ್ಯಾ? ಏನೂ ಇಲ್ಲ ಮೇಡಮ್. ಸರಿ, ನೀನು ಹೋಗು.